ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಮತ್ತೆ ಸ್ವಾಗತ. ಪರಿಷತ್ ಸ್ಥಾನ ಹಂಚಿಕೆ ಫೈಟ್ನಲ್ಲಿ ಜೆಡಿಎಸ್ ಗೆದ್ದಿದ್ದು ಹೇಗೆ? 6 ಸ್ಥಾನಗಳ ಪೈಕಿ 4 ಬಿಜೆಪಿ, 2 ಜೆಡಿಎಸ್ ಅನ್ನೋ ಮಾತುಕತೆ ನಡೆದಿತ್ತು. ಕಡೆ ಕ್ಷಣದಲ್ಲಿ 5 ಸ್ಥಾನಗಳಿಗೆ ಬಿಜೆಪಿ ಘೋಷಣೆ ಮಾಡಿತ್ತು. ಇನ್ನು ಜೆಡಿಎಸ್ಗೆ ನೈಋತ್ಯ ಶಿಕ್ಷಕರ ಕ್ಷೇತ್ರ ಮಾತ್ರ ಬಿಟ್ಟುಕೊಟ್ಟಿತ್ತು ಬಿಜೆಪಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ಮೇಲೂ ಕೂಡ ಜೆಡಿಎಸ್ ನಿರೀಕ್ಷೆ ಇಟ್ಕೊಂಡಿತ್ತು. ಈಗ ಕ್ಯಾಲ್ಕುಲೇಷನ್ಸ್ ಬದಲಾಗಿದೆ. ಪ್ರಶಾಂತ್, 3-2 ಇತ್ತು. 3 ಸ್ಥಾನಗಳನ್ನು ಬಿಜೆಪಿ, ಈ ಅಮರನಾಥ್ ಪಾಟೀಲ್ ಅವ್ರದ್ದು, ಡಾಕ್ಟರ್ ಧನಂಜಯ ಸರ್ಜಿ ಅವರ ಕ್ಷೇತ್ರ ಮತ್ತು ಬೆಂಗಳೂರು ಪದವೀಧರ ಕ್ಷೇತ್ರ ಆ ದೇವೇಗೌಡರಿಗೆ, ಈ 3 ಕ್ಷೇತ್ರಗಳು ಬಿ ಜೆ ಪಿಗೆ. 2 ಕ್ಷೇತ್ರಗಳು ಭೋಜೇಗೌಡರು ಮತ್ತು ಮರಿತಿಬ್ಬೇಗೌಡರ ರಾಜೀನಾಮೆಯಿಂದ ಏನು ದಕ್ಷಿಣ ಶಿಕ್ಷಕರ ಕ್ಷೇತ್ರ ಇದೆ ಅಲ್ಲಿ ಶ್ರೀಕಂಠೇಗೌಡರಿಗೆ ಕೊಡ್ತಾರೆ ಅಂತಕ್ಕಂಥ ಮಾತಿತ್ತು. ಆದರೆ ಬಿ ಜೆ ಪಿ ಅಲ್ಲಿ ಕ್ಯಾಂಡಿಡೇಟನ್ನು ಅನೌನ್ಸ್ ಮಾಡಿದೆ, ಇ.ಸಿ. ನಿಂಗರಾಜ್ಗೆ ಟಿಕೆಟನ್ನು ಕೊಟ್ಟಿದೆ. ಹೀಗಾಗಿ ಕುಮಾರಸ್ವಾಮಿ ಇಲ್ಲ ನಮಗೆ ಆ ಕ್ಷೇತ್ರವನ್ನು ಬಿಟ್ಕೊಡಿ ಅಂತಕ್ಕಂಥ ಪಟ್ಟನ್ನು ಬಿ ಜೆ ಪಿಗೆ ಹಾಕಿದ್ದಾರೆ ಅನ್ನೋದು ಸುದ್ದಿ. ಆದರೆ ಎಷ್ಟು ಕ್ಷೇತ್ರ ಅಂತಕ್ಕಂಥದ್ದು ಇವತ್ತು ಸಂಜೆವರೆಗೆ ಫೈನಲ್ ಆಗುತ್ತೆ ಅಂತ. ಎಸ್, ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದೆ. ಥ್ಯಾಂಕ್ ಯು. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.